Why it is not happening? Because you are not believing. You say, yes, Jesus was true God. ಅವ್ರು ನಿಜವಾದ ದೇವರು, ಅವ್ರು ಬಂದರು, ನಮಗಾಗಿ ಸತ್ರು, ಪುನರುತ್ಥಾನ ಎದ್ದು ಪರಲೋಕದಲ್ಲಿ ಹೋಗಿ ಕೂತಿದ್ದಾರೆ. Why you want to demonstrate all those things? Does he want to show us what kind of potential God he is? Does he want to show to us what kind of strength and almighty God he is? No, my son and daughter. ಅದೆಲ್ಲ ತೋರ್ಸಕ್ಕೆ ಬರಲಿಲ್ಲ, ಅದೆಲ್ಲ ನೀನು ಮಾಡ್ತೀಯ ಅಂತ ಹೇಳಕ್ಕೆ ಬಂದ್ರು ಅವರು. ಅದೆಲ್ಲ ನಿನ್ನ ಕೈಲಿ ಆಗತ್ತೆ ಅಂತ ಹೇಳಕ್ಕೆ ಬಂದ್ರು. ನಿನ್ನ ಕೈಲಿ ನೆರವೇರುತ್ತೆ ಆಗತ್ತೆ, ನೀನು ನಂಬೋದಾದ್ರೆ ಅದೆಲ್ಲ ನೆರವೇರುತ್ತೆ ಹೇಳೋದಕ್ಕಾಗಿ ಬಂದ್ರು. ಶಿಲುಬೆ, ಆ ಪಾಡು, ಆ ಮರಣ, ಆ ಹೋರಾಟ, ಆ ಪುನರುತ್ಥಾನದ ಶಕ್ತಿ ಎಲ್ಲ ಮಾಡಿ ಹೋಗಿ ಇವತ್ತು ಅವ್ರ ತಂದೆಯ ದೇವರ ಬಲಗಡೆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ? ತನ್ನ ಸಭೆಗೋಸ್ಕರವಾಗಿ ಅವರು ಮಧ್ಯಸ್ಥಿಕೆ ಮಾಡ್ತಾ ಇದ್ದಾರೆ. ಭೂಮಿಯ ಮೇಲೆ ಯಾವ ಸ್ಥಳದಲ್ಲ ಯೇಸು ಯೇಸು ವಾಕ್ಯ ಅಂತ ಯಾವ ಬಾಯಿಗಳಿಂದ ಹೊರಗಡೆ ಬರುತ್ತೆ, ಯಾವ ನಾಲಿಗೆಯಲ್ಲಿ ಹೊರಗಡೆ ಬರುತ್ತೆ, ಯೇಸು ಕೈಯಲ್ಲಿ ಎಲ್ಲ ಸಾಧ್ಯ. ಆ ಯೇಸುವಿನ ಮಗಳು ನಾನು, ಯೇಸು ರಕ್ತದಲ್ಲಿ ನಾನು ತೊಳೆಯಲ್ಪಟ್ಟಿದ್ದೇನಂತ ಯಾವ ಕುಟುಂಬದಲ್ಲಿ ಅದನ್ನು ಹೇಳಕ್ಕೆ ಆರಂಭ ಆಗತ್ತೆ, ಅಲ್ಲಿ ಪರಲೋಕದಿಂದ ಶಕ್ತಿ ಹೊರಟು ಬರುತ್ತೆ. ಅಲ್ಲಿ ಪರಲೋಕದ ಶಕ್ತಿ ಹೊರಟು ಬರುತ್ತೆ, ಆಶೀರ್ವಾದ ಬರುತ್ತೆ. ಯಾಕೆ? ಯು ಆರ್ ಕನೆಕ್ಟಿಂಗ್ ಟು ದಟ್ ಸಿಸ್ಟಮ್. ವೆನ್ ಯು ಕನೆಕ್ಟಿಂಗ್ ದಟ್ ಸಿಸ್ಟಮ್, God can change the broadcast of your life. God can change the system of your company. God can change the system of your family. ದೇವರು ನಿನ್ನ ಮನೆಯಲ್ಲಿರೋ ಸ್ಥಿತಿಗತಿಗಳನ್ನು ಬದಲಾಯಿಸಕ್ಕೆ ಶಕ್ತನಾಗಿದ್ದಾನೆ. I have a very good ಸ್ಮಾರ್ಟ್ ಫೋನ್ ಇರ್ಬೋದು ನನ್ನ ಹತ್ರ, ಜರ್ಮನಿ ಆಪಲ್ ಫೋನ್ ಇರ್ಬೋದು ನನ್ನ ಹತ್ರ, 1.5 ಲಕ್ಷ ರೂಪಾಯಿ ಫೋನ್ ಇರ್ಬೋದು, ಎಲ್ಲ ಫೀಚರ್ಸ್ ಅದಲ್ಲಿ ಇರ್ಬೋದು. ಎಲ್ಲ ಇದ್ರೂ ಕೂಡ ನಾನು ಯಾವುದೋ ಒಂದು ಕಂಪನಿಗೆ ಏನು ಮಾಡ್ಕೋಬೇಕು, ಆಕ್ಟಿವೇಟ್ ಮಾಡೋಕ್ಕೆ ಕನೆಕ್ಟ್ ಆಗಬೇಕು. ನಾನು ಕನೆಕ್ಟು ಯಾವಾಗ ಏರ್ಟೆಲ್ಗೆ ನೀನು ಕನೆಕ್ಟ್ ಆಗ್ತೀಯಾ, ಅವು ನಿನಗೊಂದು ಸಿಮ್ ಕಾರ್ಡ್ ಕೊಡ್ತಾರೆ. ಸಿಮ್ ಕಾರ್ಡ್ ಎಷ್ಟು ದೊಡ್ಡದಿರುತ್ತೆ? ಎಷ್ಟು ದೊಡ್ಡದಿರುತ್ತೆ ಸಿಮ್ ಕಾರ್ಡು? ಎಷ್ಟು ದೊಡ್ಡದಿರುತ್ತೆ ಸಿಮ್ ಕಾರ್ಡು? ಮೈಕ್ರೋ ಸಿಮ್ ಎಷ್ಟು ದೊಡ್ಡದಿರುತ್ತೆ? ಇವಾಗ ಮೈಕ್ರೋ ಸಿಮ್ ಈ ಬೆರಳಿದೆಯಲ್ಲ, ಉಗುರಲ್ಲಿ, ಚಿರು ಬೆರಳಲ್ಲಿ ಒಂದು ಸಣ್ಣ ಒಂದು ಉಗುರಿದೆಯಲ್ಲ, ಅಷ್ಟೇ ಇರುತ್ತೆ ಮೈಕ್ರೋ ಸಿಮ್ಮು. ಆ ಮೈಕ್ರೋ ಸಿಮ್ಮನ್ನ 1.5 ಲಕ್ಷ ರೂಪಾಯಿ ಇರುವ ನಿಮ್ಮ ಮೊಬೈಲ್ಗೆ ಒಳಗೆ ಹಾಕಿ ಅದು ಆನ್ ಮಾಡಿ ಅದನ್ನು *121 ಆ ಸ್ಲ್ಯಾಶ್ಗೆ ನೀವು ಕಾಲ್ ಮಾಡಿದ ತಕ್ಷಣ ಅಲ್ಲಿಂದ ಏರ್ಟೆಲಿಂದ ನಿಮ್ಗೊಂದು ಕಾಲ್ ಬರುತ್ತೆ. Dear Sebastian, now you are the co-customer in our company. Welcome to Airtel ಅಂತ ಅವ್ರಿಗೆ ಕನೆಕ್ಷನ್ ಬರುತ್ತೆ. ಆ ಕನೆಕ್ಷನ್ ಬಂದಿದ ತಕ್ಷಣ ಸೆಬಾಸ್ಟಿಯನ್ ಬ್ರದರ್ ಇಡೀ ವರ್ಲ್ಡಲ್ಲಿರೋ ಎಲ್ಲ ಜನರ ಹತ್ರ ಅವ್ರು ಆರಾಮಾಗಿ ಮಾತಾಡಬಹುದು. ಯಾವುದು ಕಾರಣ? ಒಳಗೆ ಹಾಕಿದ ಒಂದೇ ಒಂದು ಸಣ್ಣ ಮೈಕ್ರೋ ಸಿಮ್ಮಿಂದ. ಒಂದು ಮೈಕ್ರೋ ಸಿಮ್ಮು ಸಣ್ಣದು ನಿಮ್ಮ ಮೊಬೈಲ್ ಇದ್ರೆ ಇಡೀ ವರ್ಲ್ಡ್ಗೆ ನೀವು ಹೋಗಿ ಕನೆಕ್ಷನ್ ಮಾಡ್ಬೋದು, ಇಡೀ ವರ್ಲ್ಡ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಬೋದು, ಇಡೀ ವರ್ಲ್ಡ್ಗೆ ಪಿಕ್ಚರ್ಗಳು ಕಳಿಸ್ಬೋದು, ಇಡೀ ವರ್ಲ್ಡಲ್ಲಿ ನಡೆಯತಕ್ಕಂಥ ಎಲ್ಲ ಕಾರ್ಯಗಳನ್ನ ಗೂಗಲಲ್ಲಿ ಆ್ಯಕ್ಟ್ ಮಾಡಿ ನೀವು ಆ ಯೂಟ್ಯೂಬಲ್ಲಿ ನೋಡ್ಬೋದು. ಮಗಳೇ, ಎಲ್ಲ ಕೂತಿರೋ ಜಾಗದಲ್ಲೇ ಇನ್ಸ್ಟೆಂಟ್ ಮಿರಾಕಲ್ ಆಗಿ ಯು ಕ್ಯಾನ್ ಸಿ ಇನ್ ಆ್ಯಂಡ್ ಥ್ರೂ ವಾಟ್ಸ್ ಗೋಯಿಂಗ್ ಆನ್ ಥ್ರೂಔಟ್ ದ ಗ್ಲೋಬಲ್. ಯು ಕ್ಯಾನ್ ಕನೆಕ್ಟ್ ಟು ದಿಸ್ ವರ್ಲ್ಡ್ ಬಿಕಾಸ್ ಯು ಆರ್ ಆಲ್ರೆಡಿ ಕನೆಕ್ಟೆಡ್ ವಿತ್ ಒನ್ ಕಂಪನಿ and that company has given you one small SIM card to connect in your system. In the same way, I am telling you, my son and daughter, when you connect to God, God will give a small SIM card. That is the Holy Spirit. The Holy Spirit. The Holy Spirit is a SIM card for your system. ನಿನ್ನ ದೇಹ ಎಂಬ ಈ ಒಂದು ಮೊಬೈಲ್ಗೆ ಒಂದು ಸಿಮ್ ಕಾರ್ಡ್ ದೇವರು ಕೊಡ್ತಾರೆ. ಆ ಸಿಮ್ ಕಾರ್ಡ್ ಹೋಲಿ ಸ್ಪಿರಿಟ್ ಕೊಡ್ತಾರೆ. ಆ ಹೋಲಿ ಸ್ಪಿರಿಟ್ ಸಿಮ್ ಕಾರ್ಡ್ ಒಳಗೆ ಹಾಕಿದ ತಕ್ಷಣ ನಿನಗೆ ಆಕ್ಟಿವೇಟ್ ಆಗಿ ಯು ಕ್ಯಾನ್ ಕನೆಕ್ಟ್ ಟು ದ ಹೆವನ್. ಯು ಕ್ಯಾನ್ ರೀಚ್ ಟು ದ ಹೆವನ್ಲಿ ಪ್ಲೇಸ್. ಯು ಕ್ಯಾನ್ ಅನ್ಲಾಕ್ ದ ಡೋರ್ ಆಫ್ ದ ಹೆವನ್. ಪರಲೋಕದ ದ್ವಾರಗಳಲ್ಲಿ ತೆರೆಯಲ್ಪಟ್ಟು ಪರಲೋಕದಲ್ಲಿ ಮುಚ್ಚಲ್ಪಟ್ಟ ಎಲ್ಲ ಅಂಧಕಾರಗಳನ್ನ ತೆಗೆದು ನಿನಗೆ ಬೇಕಾದ ಆಶೀರ್ವಾದಗಳನ್ನ ನೀನು ಹೊಂದಿಕೊಳ್ಳಕ್ಕೆ ದೇವರು ಶಕ್ತನಾಗಿ ಬರ್ತಾನೆ. ಆದ್ರೆ ಏರ್ಟೆಲ್ಗೆ ನೀವು ಸಿಮ್ ಹಾಕಿದ್ರೆ ತಿಂಗಳಿಗೊಂದ್ಸತಿ ಏನ್ ಮಾಡಬೇಕು? ರೀಚಾರ್ಜ್ ಆಗಬೇಕಾದ್ರೆ ನಿಮಗೆ ಆ ತಿಂಗಳಿಗೆ ಒಂದೇ ಸತಿ ಹಣ ಕಟ್ಟಿದಾಗ ಮಾತ್ರ ಅದು ರೀಚಾರ್ಜ್ ಆಗತ್ತೆ. ಇಲ್ಲ ಅಂದರೆ ಡಿಸ್ಕನೆಕ್ಟ್ ಆಗಿರುತ್ತೆ, ನಿಮ್ಮ ಮೊಬೈಲ್ ಡೆಡ್ ಆಗಿರುತ್ತೆ. ಆಗ ಅವ್ರು ಹೇಳ್ತಾರೆ, ಪಕ್ಕದಿಂದ ಫೋನ್ ಮಾಡೋರು ಹೇಳ್ತಾರೆ, ಏನಮ್ಮ ಜಾರ್ಜ್, ನೀನು ಫೋನ್ ಮಾಡ್ತಾ ಇದ್ದೀನಿ, ನಿಂದು ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಇಲ್ಲಲ್ಲ, ಸರಿ ಇದೆಯಲ್ಲ.
ಅದು ಆಟೋಮೆಟಿಕ್ಕಾಗಿ ಸ್ವಿಚ್ ಆಫ್ ಆಗಿಬಿಡುತ್ತೆ. ರೀಚಾರ್ಜ್ ಆಗಿ ಕನೆಕ್ಟ್ ಆಗಿದರೆ ನೀನು ಇಲ್ಲಿಂದ ಡೆಲ್ಲಿಗೆ ಹೋಗಿದ ತಕ್ಷಣ ಡೆಲ್ಲಿಲಿ ನಿನಗೆ ಕಾಲ್ ಬರುತ್ತೆ, ವೆಲ್ಕಮ್ ಟು ನ್ಯೂ ಡೆಲ್ಲಿ ಸೆಬಾಸ್ಟಿನ್. ಮೋಸ್ಟ್ ಅರೆ ಸೆಬಾಸ್ಟಿನ್ ಆಶ್ಚರ್ಯ ಆಗುತ್ತೆ, ನಾನು ನ್ಯೂ ಡೆಲ್ಲಿಗೆ ಹೋಗಿದ್ದೆ, ನನ್ನ ಹೆಂಡತಿಗೆ ಗೊತ್ತಿಲ್ಲ. ನಮ್ಮ ಅಪ್ಪಗೆ ಗೊತ್ತಿಲ್ಲ, ಏರ್ಟೆಲ್ ಅವ್ರಿಗೆ ಗೊತ್ತಾಯಿತು. ಅಲ್ಲಿಂದ ಚೆನ್ನೈಗೆ ಬರ್ತಾರೆ, ಸೆಬಾಸ್ಟಿನ್ ವೆಲ್ಕಮ್ ಟು ಚೆನ್ನೈ, ರೋಮಿಂಗ್ ಚಾರ್ಜಸ್ ಆರ್ ಅವೈಲೇಬಲ್ ಫಾರ್ ಯು. ಅಯ್ಯೋ ದೇವ, ನಾನು ಚೆನ್ನೈಗೆ ಬಂದಿದ್ದು ಇವರಿಗೆ ಗೊತ್ತಾಯಿತು. ಅಲ್ಲಿಂದ ನೀವು ಹೈದರಾಬಾದ್ಗೆ ಹೋದರೆ ಅಲ್ಲಿಂದ ಹೇಳ್ತಾರೆ ಇಗ್ನಿಷಿಯಸ್ ಸರ್ ವೆಲ್ಕಮ್ ಇಗ್ನಿಷಿಯಸ್, ವೆಲ್ಕಮ್ ಟು ಹೈದರಾಬಾದ್ ಅಪ್ಪ. ಅವ್ರು ಹೇಳ್ತಾರೆ ಎಲ್ಲಪ್ಪ, ಇವರಿಗೆಲ್ಲ ಎಲ್ಲಪ್ಪ ಗೊತ್ತಾಗ್ತಾ ಇದೆ, ಎಲ್ಲ ಗೊತ್ತಾಗತ್ತೆ. ಯಾಕಂದರೆ ಆ ಸಿಮ್ ಕಾರ್ಡ್ ನಿಮ್ಮ ಮೊಬೈಲ್ ಸಿಸ್ಟ್ ಆಗಿದೆ. ಭೂಮಿಯ ಅದೋ ಭಾಗದಲ್ಲೂ ಎಲ್ಲ ಭಾಗಗಳಲ್ಲಿ ನೀವು ಯಾವಾಗ ಸಿಮ್ ಅನ್ನುವಂಥ ಹೋಲಿ ಸ್ಪಿರಿಟ್ನ ಕರ್ತನೊಳಗೆ ನೀವು ಇಡ್ತೀರಾ, ಭೂಮಿಯಲ್ಲಿರುವ ಎಲ್ಲ ಜಾಗಗಳಲ್ಲಿ ನೀವು ಎಲ್ಲೆಲ್ಲಿ ಹೋಗ್ತೀರಾ ಕರ್ತನಲ್ಲಿ ಅನ್ಲಾಕ್ ಮಾಡಿ ನಿಮಗೆ ಬರಬೇಕಾದ ಆಶೀರ್ವಾದಗಳನ್ನು ಅವರು ಬಿಡುಗಡೆಗೊಳಿಸಕ್ಕೆ ಆಗ್ತಾರೆ. ಆಶೀರ್ವಾದ ಮಾಡ್ತಾರೆ. ಯಾಕಂದರೆ ಎಲ್ಲ ಟೈಮು ನೀವು ರೀಚಾರ್ಜ್ ಮಾಡ್ತಾ ಇದ್ದೀರಾ, ಅದು ತಿಂಗಳಿಗೊಂದ್ಸತಿ ಮಾತ್ರ ರೀಚಾರ್ಜು. ಹಣ ಕೊಟ್ಟರೆ ಮಾತ್ರ ಆ ಸಿಸ್ಟಮ್ ವರ್ಕ್ ಆಗುತ್ತೆ. ನಾನು ಹೇಳ್ತೇನೆ, ವಿಶ್ವಾಸ ಬಂದರೆ ಸ್ವಲ್ಪವೂ ಅನುಮಾನ ಪಡದೆ, ಅವನು ಸಂದೇಹ ಪಡದೆ, ದೇವರ ಕನೆಕ್ಟಿವಿಟಿಗೆ ಅವನು ರೀಚಾರ್ಜ್ ಆಗಿಬಿಟ್ರೆ, ಅವನು ಕನೆಕ್ಟ್ ಆಗಿಬಿಟ್ರೆ, ನಾನು ಹೇಳ್ತೇನೆ ಪರಲೋಕದ ಎಲ್ಲ ಆಶೀರ್ವಾದಗಳು ನಿಮ್ಮ ಮನೆಯೊಳಗೆ ಬರುತ್ತೆ. ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಣೆತ್ತಿ ನೋಡುತ್ತೇನೆ, ಭೂಮಿಯ ಆಕಾಶಗಳನ್ನು ಉಂಟು ಮಾಡಿದ ದೇವರಿಂದ ಸಹಾಯ ಬರುತ್ತದೆ. ಕನೆಕ್ಟ್ ಆಗ್ಬಿಟ್ಟಿದ್ದೀರಾ, ಕನೆಕ್ಟ್ ಆಗಿರೋದ್ರಿಂದ ಎಲ್ಲ ಕಾರ್ಯಗಳು ಆರಂಭ ಆಗುತ್ತೆ. ಒಂದು ಏರ್ಟೆಲ್ಗೆ ಬಂದ್ಬಿಡಿದ ತಕ್ಷಣ ಎಷ್ಟು ಫೀಚರ್ಸ್ ಬಂದ್ಬಿಡುತ್ತೆ ನಿಮಗೆ, ಎಲ್ಲ ಫ್ರೀ ಬಂದ್ಬಿಡುತ್ತೆ ನಿಮಗೆ. ನನ್ನ ಪ್ರಿಯ ಮಗಳೇ, ಆ ಒಂದು ಕನೆಕ್ಷನ್ಗೆ ಹೋಗಿದ ತಕ್ಷಣ ಇಷ್ಟೆಲ್ಲ ಫ್ರೀ ಕೊಡೋದಾದರೆ ಪರಲೋಕಕ್ಕೆ ನೀವು ಕನೆಕ್ಟ್ ಆಗಿ, ಯು ಹ್ಯಾವ್ ಟು ಕನೆಕ್ಟ್ ಟು ದ ಹೆವನ್ಲಿ ಸಿಸ್ಟಮ್, ದಟ್ ಈಸ್ ಕಾಲ್ಡ್ ದ ಡಿವೈನ್ ಸಿಸ್ಟಮ್. ಆ ಡಿವೈನ್ ಸಿಸ್ಟಮ್ ಯಾವಾಗ ಆ ದೈವಿಕ ಸಿಸ್ಟಮ್ಗೆ ನೀವು ಬರ್ತೀರಾ, ಅಲ್ಲಿಂದ ದೇವರು ಹೇಳ್ತಾರೆ, ಇಲ್ಲಿಂದ ನಿನ್ನ ಮಾರ್ಗ ರಾಜ್ಯ ಮಾರ್ಗ ಆಗತ್ತೆ, ಇಲ್ಲಿಂದ ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯಲ್ಪಡುತ್ತೆ, ಇಲ್ಲಿಂದ ನೀವು ಹೋಗುವಂತ ಪ್ರತಿಯೊಂದು ಕಾರ್ಯಗಳಲ್ಲಿ ಎಲ್ಲ ಕಡೆ ಗ್ರೀನ್ ಸಿಗ್ನಲ್ ಎಲ್ಲ ಕಡೆ ಓಪನ್ ಆಗತ್ತೆ ಅಂತ ಹೇಳ್ತಾರೆ. ಎಲ್ಲ ಬ್ಲಾಕ್ಗಳು ತೆಗಿತಾರೆ. ಯಾಕಂದ್ರೆ ಆ ವಾಕ್ಯ ದೇವರ ವಾಕ್ಯ ಹೇಳುತ್ತೆ, ಅವ್ರಿಗೆ ನೀವು ಕನೆಕ್ಟ್ ಆಗಬೇಕು. ಯಾಕೋಬ ಹೇಳ್ತಾನೆ, ಕರ್ತನು ಉದಾರವಾಗಿ ಎಲ್ಲವಾಗ ಆಶೀರ್ವಾದ ಕೊಡ್ತಾನೆ. ಕರ್ತನ ಬಳಿ ಬರುವನು ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಿಂದ ಕೇಳಿಕೊಳ್ಳಲಿ. ಯಾಕಂದರೆ ಸಂದೇಹ ಪಡುವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅವನು ಅಲೆದಾಡುತ್ತಾನೆ. ಫಾರ್ ಲೆಟ್ ಹಿಮ್ ನಾಟ್ ದಟ್ ಮ್ಯಾನ್ ಥಿಂಕ್ ದಟ್ ಈ ಶಾಲ್ ರಿಸೀವ್ ಎನಿಥಿಂಗ್ ಫ್ರಮ್ ದ ಲಾರ್ಡ್ ಗಾಡ್. ದೇವರ ರಾಜ್ಯದಲ್ಲಿ ಬರಬೇಕಾ, ಆ ಕನೆಕ್ಟಿವಿಟಿ ನಮಗೆ ಬರಬೇಕು. ಒಂದು ವೇಳೆ ಸಂದೇಹ ಬಂದ್ಬಿಟ್ರೆ ಅವನು ಎಲ್ಲಿರ್ತಾನೆ, ಅವನು ಸಮುದ್ರದಿಂದ ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಗಳಂತೆ ಅಲಿಯುತ್ತಾ ಇರ್ತಾನೆ. ಕರೆಕ್ಟಾಗಿ ಓದಬೇಕು, ಸಮುದ್ರದ ತೆರೆಗಳಂತೆ ಅಲಿಯುತ್ತಾ ಇರ್ತಾನೆ. He will be wavering, tossed by the winds, go here and there. And end of the day he says, brother, I went there, I went here, nothing is happening. I don't know why God is not loving me. God is not at all on my side, brother. I lost everything. Then why I have to believe God? See, the devil is very cunning. ಸೈತಾನ ತುಂಬ ಸುಳ್ಳುಗಾರ. ನಿಮ್ಮ ದೇವ್ರ ಕನೆಕ್ಷನ್ಗೆ ಹಾಕೋದಕ್ಕೆ ಬಿಡೋದಿಲ್ಲ ಅವನು. ಅದಕ್ಕೆ ಸಿಮ್ ಕಾರ್ಡ್ ಯಾವಾಗಲೂ ನಿಮ್ಮ ಮೊಬೈಲಲ್ಲಿ ಹೇಗಿರುತ್ತೆ ಪರ್ಮನೆಂಟಾಗಿ. ಇದುವರೆಗೂ ಸಿಮ್ ಕಾರ್ಡ್ ತೆಗೆದಿದ್ದೀರಾ? ಇಲ್ಲ. ಒರೆಸಿದ್ದೀರಾ? ಇಲ್ಲ. ಒಳಗೆ ಇರುತ್ತೆ ಅದು. ಯಾವಾಗಲೂ ಒಂದು ಸತಿ ಏನೂ ವರ್ಕ್ ಆಗಿಲ್ಲ ಅಂದರೆ ಆಗ ಸಿಮ್ ಕಾರ್ಡ್ ಸ್ವಲ್ಪ ತೆಗೆದು ರಬ್ ಮಾಡಿ ಎಲ್ಲ ಮಾಡಿ ಮತ್ತೆ ಅದರೊಳಗೆ ಹಾಕಿ ಬಿಟ್ಬಿಡ್ತೀವಿ. ಆಗಿದ ತಕ್ಷಣ ಮತ್ತೆ ಎಲ್ಲ ಚಾಲು ಆಗುತ್ತೆ. ಇಷ್ಟು ಒಂದು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ನೋಡಿ. ಆ ಒಂದು ಸಣ್ಣ ಕಾರ್ಡಲ್ಲಿ, ಆ ಮೈಕ್ರೋ ಚಿಪ್ಪಲ್ಲಿ ಮನುಷ್ಯ ಅಲ್ಟ್ರಾಸಾನಿಕ್ ರೇಸ್ ಇಟ್ಟು ಎಷ್ಟು ಒಂದು ಎಲೆಕ್ಟ್ರಾನಿಕ್ ಮೀಡಿಯಿಂದ ಅದು ಇಡೀ ವರ್ಲ್ಡ್ಗೆ ನಿಮ್ಮನ್ನ ಕನೆಕ್ಷನ್ ಮಾಡಿ ಕೊಟ್ಬಿಡುತ್ತೆ. ಪರಲೋಕ ರಾಜ್ಯದಲ್ಲಿ ಕೂಡ ವಾಕ್ಯ ನಂಬಿದ ಮೇಲೆ ದೇವ್ರು ಹೇಳ್ತಾರೆ, ಇಂದಿನಿಂದ ನಂಬೋನಿಗೆಲ್ಲ ಆಶೀರ್ವಾದ ಆರಂಭ ಆಗುತ್ತೆ. ದೇವ್ರು ಹೇಳಿದ ಮೇಲೆ, ದೇವ್ರು ಇದೆಲ್ಲ ನಾನು ನಂಬ್ತೇನೆ, ಇದೆಲ್ಲ ನಂಬಿ ನಾನು ಬರೋದಕ್ಕಾಗಿ ಸ್ತೋತ್ರ, ನನ್ನ ಮನೆ ಚೆನ್ನಾಗಾಗೋದಕ್ಕೆ ಸ್ತೋತ್ರ. ಅವ್ರು ಹೇಳಿದ್ದನ್ನು ಮತ್ತೆ ನೀವು ರಿಪೀಟ್ ಮಾಡ್ತಿರಲ್ಲ, ಆಗ ನೀವು ಸರಿಯಾದ ವಿಶ್ವಾಸಿ ಆಗ್ತೀರಾ. ನಾನು ನಂಬಿದ್ದೀನಿ ಬ್ರದರ್, ಏನೂ ಆಗಿಲ್ಲ, ನಂಬಿದ್ದೀಯ, ಅದೇ ಅನುಮಾನ ಪಡ್ತಿದ್ಯಲ್ಲ. ಇವತ್ತು ತುಂಬ ಜನಕ್ಕೆ ಅನುಮಾನ. ಒಬ್ಬ ಬಂದು ಕೇಳ್ತಾನೆ, ಬ್ರದರ್ ಒಂದು 2 ವರ್ಷ ಬಂದು ಚೆನ್ನಾಗಾಗ್ಬಿಡ್ತೀವ ಗ್ರೇಸ್ ಮಿನಿಸ್ಟ್ರಿಗೆ. ನನ್ನ ಕೇಳ್ತಾನೆ, ಹೇಳಿದೆ ಎಷ್ಟು ವಯಸ್ಸಿನಿಂದ? ಒಂದು 46 ಬ್ರದರ್. ಹೇಳಿದೆ, ಇಲ್ಲ ಒಂದು 20 ವರ್ಷ ಆದರೂ ಬರ್ಬೇಕು ನೀನು ಅಂತಂದೆ.
ಇಲ್ಲ ಬ್ರದರ್, ಆಲ್ರೆಡಿ 20 ವರ್ಷ ಹೋಗಿದ್ದೀನಿ ಬ್ರದರ್, 26 ವರ್ಷಕ್ಕೆ ಹೋಗಿದ್ದೆ, ಇವಾಗ 46 ಬ್ರದರ್, 20 ವರ್ಷ ಚರ್ಚಿಗೆ ಹೋದೆ, ಅಲ್ಲಿ ಏನೂ ಆಗಿಲ್ಲ ಬ್ರದರ್, ಅದು ಇಲ್ಲೆಷ್ಟು ವರ್ಷ ಇರಬೇಕು? ದೇವ್ರು ಯಾವ ಥರ ಹೇಳಿದ್ರ? ಈಸ್ ಆಸ್ಕಿಂಗ್ ಮೀ, ಇಫ್ ಐ ಕಮ್ ಟು ಗ್ರೇಸ್ ಮಿನಿಸ್ಟರ್, ಹೌ ಮೆನಿ ಇಯರ್ಸ್ ಹ್ಯಾವ್ ಟು ಸ್ಟೇ ಹಿಯರ್ ಟು ಗೆಟ್ ಮೈ ಬ್ಲೆಸ್ಸಿಂಗ್? ಗಾಡ್ ಡಸಂಟ್ ವಾಂಟ್ ಯುವರ್ ಇಯರ್ಸ್, ಗಾಡ್ ಡಸಂಟ್ ವಾಂಟ್ ಯುವರ್ ಇಯರ್ಸ್, ಗಾಡ್ ವಾಂಟ್ಸ್ ಇಯರ್. ನಿನ್ನ ಎಷ್ಟು ವರ್ಷಗಳು ಕಳೆದೆ ಅನ್ನೋದು ದೇವ್ರಿಗೆ ಬೇಕಾಗಿಲ್ಲ, ನಿನ್ನ ಕಿವಿನ ಸರಿಯಾಗಿ ಇಟ್ಟರೆ ಸಾಕು. ಕರ್ತನ ಹೇಳ್ತಾನೆ ಆಶೀರ್ವಾದ ಆರಂಭ ಆಗುತ್ತೆ ಅಂತ ಹೇಳ್ತಾನೆ. ನೀನು ಯಾರು, ಯಾವ ಗೋತ್ರದಲ್ಲಿ ಬಂದಿದ್ಯಾ, ಹೇಗೆ ಬಂದಿದ್ಯಾ, ದೇವ್ರು ಯಾವುದನ್ನು ನಿನ್ನ ಹತ್ರ ಎದುರು ನೋಡೋದಿಲ್ಲ. ಕರ್ತನ ನೋಡ್ತಾನೆ, ವಿಶ್ವಾಸ ಇದೆಯಾ, ಬಾ ನನ್ನ ಹತ್ರ, ಮಿಕ್ಕಿದೆಲ್ಲ ಕೆಲಸ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಆಗ ದೇವ್ರು ಪ್ರತಿಯೊಂದು ಭೂಮಿ ಮೇಲಿರುವ ಸವಲತ್ತುಗಳನ್ನ ವಿಶ್ವಾಸದ ಮೂಲಕನೇ ಅದನ್ನು ಇನ್ನೆರಿಟ್ ಮಾಡೋದಕ್ಕೆ ನಮಗೆ ಆ ಕೃಪೆಯನ್ನು ಕೊಟ್ಟಿದ್ದಾನೆ ಅಲ್ವಾ. ಇವಾಗ ಆರೋಗ್ಯ ಇಲ್ಲ, ನಮಗೆ ಅನಾರೋಗ್ಯ ಇದೆ, ಡೈಲಿ ನೋಡ್ಬೋದು ಅನಾರೋಗ್ಯನ. ಗ್ಲ್ಯಾಂಡ್ಸ್ ಇದೆ, ರೋಗ ಇದೆ, ನೋವಿದೆ, ಅಶಕ್ತಿ ಇದೆ, ನಿಶಕ್ತಿರಾಗಿದ್ದೇವೆ, ಇದೆಲ್ಲ ನಮ್ಮ ಕಣ್ಣಿಂದ ನೋಡ್ಬೋದು. ಆಗ ಕಣ್ಣಿಗೆ ಕಾಣದಿರೋದು ಯಾವುದು? ಆರೋಗ್ಯ. ಕಣ್ಣಿಗೆ ಕಾಣದೇ ಇರೋದು ಯಾವುದು? ಜಯ. ಕಣ್ಣಿಗೆ ಕಾಣದೇ ಇರೋದು ಯಾವುದು? ಸಮೃದ್ಧಿ. ಇವೆಲ್ಲ ಕಣ್ಣಿಗೆ ಕಾಣದೇ ಇರೋದನ್ನು ಅದನ್ನು ವಾಕ್ಯದ ರೂಪದಲ್ಲಿ ದೇವರು ಇಟ್ಟಿದ್ದಾರೆ. ಆ ವಾಕ್ಯದ ರೂಪದಲ್ಲಿ ಇಟ್ಟಂಥ ವಾಕ್ಯವನ್ನು ನಮ್ಮ ಬಾಯಲ್ಲಿಟ್ಟು ನಾವು ಯಾವಾಗ ನುಡಿಯೋಕ್ಕೆ ಆರಂಭ ಮಾಡ್ತೇವೆ, ಖಂಡಿತ ಕರ್ತನು ಆಶೀರ್ವಾದ ಮಾಡ್ತಾನೆ.